ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಮತ್ತೊಮ್ಮೆ ಆನಂದ ಸ್ವಾಗತ. ನಾನು ಪ್ರತಿಭಾ. ಇವತ್ತಿನ ರೆಸಿಪಿ ಯಾವುದಪ್ಪ ಅಂತಂದ್ರೆ ತುಂಬಾ ಆರೋಗ್ಯಕರ ಫ್ರೆಂಡ್ಸ್. ಇದು ನಾನು ಯಾವತ್ತೂ ಆರೋಗ್ಯದ ಬೆನಿಫಿಟ್ ಇರುವಂತಹ ರೆಸಿಪಿಗಳನ್ನೇ ಹಾಕ್ತೀನಿ. ನೀವು ಬೇಕಾದ್ರೆ ನನ್ನ ಚಾನಲ್ನಲ್ಲಿ ಎಲ್ಲ ರೆಸಿಪಿಗಳನ್ನು ಚೆಕ್ ಮಾಡ್ಕೊಂಡು. ಇವತ್ತಿನ ರೆಸಿಪಿ ಯಾವುದಪ್ಪ ಅಂತಂದ್ರೆ ಕಪ್ಪು ಚಣೆ ಅಥವಾ ಕೆಂಪು ಕಡಲೆ ಮತ್ತೆ ಪಾಲಕ್ ಹಾಕಿಬಿಟ್ಟು ಒಂದು ಮಸಾಲೆ ಮಾಡೋದು. ಪಾಲಕದ ಹೆಲ್ತ್ ಬೆನಿಫಿಟ್ಸ್ ಹೇಳಬೇಕು, ಮತ್ತೆ ಇದು ಕೆಂಪು ಕಡಲೆದ ಹೆಲ್ತ್ ಬೆನಿಫಿಟ್ಸ್ ಹೇಳಬೇಕು. ಪೂರ್ತಿ ಅಂದ್ಬಿಟ್ರೆ 15 ನಿಮಿಷದ ವಿಡಿಯೋ ಮಾಡಬೇಕಾಗುತ್ತೆ. ನಾನು ಅದಕ್ಕೆ ಒಂದು 4 ರಿಂದ 5 ಪಾಯಿಂಟ್ ಪಿಕ್ ಆ್ಯಂಡ್ ಚೂಸ್ ಮಾಡಿಬಿಟ್ಟು ಹೇಳ್ತೀನಿ. ಇದರಲ್ಲಿ ತುಂಬ ವೈಟಮಿನ್ಸು, ಪ್ರೋಟೀನ್ಸು ಮತ್ತೆ ಎಲ್ಲ ಇದೆ. ಇದರಲ್ಲಿ ವೈಟಮಿನ್ ಸಿ ಮತ್ತೆ ಎ ಇರೋದ್ರಿಂದ ಪಾಲಕ್ನಲ್ಲಿ ಇದು ಕಣ್ಣಿನ ಆರೋಗ್ಯಕ್ಕೆ ಮತ್ತೆ ನಮ್ಮ ತ್ವಚೆಯ ಸ್ಕಿನ್ ಅನ್ನು ಪಡಪಡ ಹೊಳೆಯುವ ಹಾಗೆ ಮಾಡ್ತದೆ. ಇದರಲ್ಲೂ ಕೂಡ ತುಂಬಾ ಫೈಬರ್ ಇದೆ ಪಾಲಕ್ನಲ್ಲಿ. ಇದು ಆರೋಗ್ಯದ ಕಣಜ ಅಂತ ಇದನ್ನ ಕರಿಬಹುದು. ಇದು ಬಿಪಿನೂ ರೆಗ್ಯುಲೇಟ್ ಮಾಡ್ತದೆ ನಮ್ಮ, ಮತ್ತೆ ಶುಗರ್ನ ಕೂಡ ಮ್ಯಾನೇಜ್ ಮಾಡ್ತದೆ. ಇದು ತುಂಬಾ ಒಳ್ಳೆಯದು ಪಾಲಕ್ ನಮ್ಮ ಆರೋಗ್ಯಕ್ಕೆ. ಹಾಗೆ ಕೆಂಪು ಕಡಲೆ ಕೂಡ ಹಾಗೆ. ನಾನು ಈ ರೆಸಿಪಿನಲ್ಲಿ ನಿಮಗೆ ಬೇಕಾದ್ರೆ ನೀವು ಕಾಬೂಲಿ ಕಡಲೆ ಕೂಡ ಯೂಸ್ ಮಾಡ್ಕೋಬಹುದು. ನಾನು ಕೆಂಪು ಕಡಲೆ ಹಾಕ್ಬಿಟ್ಟೆ ಯಾಕೆ ಮಾಡಿದ್ದೀನಿ ಅಂದ್ರೆ ಪಾಲಕ್ ಜೊತೆ ಕೆಂಪು ಕಡಲೆ ಸೇರ್ಬಿಟ್ಟೆ ಡಬಲ್ ಧಮಾಕ ಸಿಗುತ್ತಲ್ಲ ನಮಗೆ. ಎರಡೂ ತುಂಬಾ ಆರೋಗ್ಯಕ್ಕೆ ಒಳ್ಳೇದಲ್ವಾ. ವೈಟಮಿನ್ಸು, ಪ್ರೋಟೀನ್ಸು, ಮಿನರಲ್ಸು ಎಲ್ಲ ಇದೆ. ಇವಾಗ ಕಾಲಾಚನ ಅಂದ್ರೆ ಕೆಂಪು ಚೆನ್ನಾಗಿ ಹೇಳಕ್ ಬಂದ್ರೆ ಇದು ತುಂಬಾ ಇದರಲ್ಲಿ ತುಂಬಾ ಫೈಬರ್ ಇದೆ. ನಮ್ಮ ಜೀರ್ಣಶಕ್ತಿಯನ್ನು ಇದು ಇಂಪ್ರೂವ್ ಮಾಡ್ತದೆ. ಇದು ಬೋನ್ ಫ್ರೆಂಡ್ಲಿ ಕೂಡ, ಇದು ಹಾರ್ಟ್ ಫ್ರೆಂಡ್ಲಿ ಕೂಡ. ಹಾರ್ಟಿಗೆ ತುಂಬಾ ಒಳ್ಳೇದಿದು. ಹಾಗೆ ಇದರದ್ದು ಕೂಡ ಆರೋಗ್ಯ ಪ್ರಯೋಜನಗಳು ಬಹಳ ಇದೆ. ಪಾಲಕನ್ನ ನಾವು ಯಾವಾಗಲೂ ಲಿಮಿಟ್ ನಲ್ಲಿ ತಿನ್ಬೇಕು. ಯಾಕಪ್ಪ ಅಂತಂದ್ರೆ ಇದು ಕೆಲವು ಮೆಡಿಕೇಶನ್ಸ್ ಅಂದ್ರೆ ಔಷಧಿಗಳ ಜೊತೆ ರಿಯಾಕ್ಷನ್ ಮಾಡ್ತದೆ. ಹಾಗಾಗಿ ಸ್ವಲ್ಪ ಲಿಮಿಟ್ ನಲ್ಲಿ ತಿನ್ಬೇಕು. ಮತ್ತೆ ಡಾಕ್ಟರ್ಸ್ ಅನ್ನ ಕೇಳಿನೇ ಪಾಲಕನ್ನ ಲಿಮಿಟ್ ಅಲ್ಲಿ ತಿನ್ನೋದು ಒಳ್ಳೆಯದು. ಈಗ ಕಾಲಾಚನದು ಕೂಡ ಕೆಲವು ಹೆಲ್ತ್ ಬೆನಿಫಿಟ್ ಅಂತ ಹೇಳ್ತೇನೆ. ಮಿಕ್ಸ್ ಮಾಡಿಬಿಟ್ಟೆ ಹೇಳ್ತಾ ಇದ್ದೀನಿ ನಾನು. ಓಕೆನಾ? ಕೇಳತ್ತಲ್ವಾ ಹೇಗೂ. ಇದು ಕೆಂಪು ಕಡಲೆ ಕೂಡ ಹಾಗೆ ನಮಗೆ ಹಾರ್ಟ್ ಫ್ರೆಂಡ್ಲಿ ಇದು. ಮತ್ತೆ ಇದು ಬ್ರೈನ್ ಫಂಕ್ಷನ್ ಕೂಡ ಇಂಪ್ರೂವ್ ಮಾಡ್ತದೆ. ಇದರಲ್ಲಿ ತುಂಬಾ ಫೈಬರ್ ಇರೋದ್ರಿಂದ ಇದು ನಮಗೆ ಕಾನ್ಸ್ಟಿಪೇಷನ್ ಆಗದೆ ಇರೋ ಹಾಗೆ ಮಾಡುತ್ತೆ. ಬಿಪಿನ ಕೂಡ ರೆಗ್ಯುಲೇಟ್ ಮಾಡುತ್ತೆ ಫ್ರೆಂಡ್ಸ್. ಇದು ಕಪ್ಪು ಕಡಲೆ ಮತ್ತೆ ಪಾಲಕ್ ಎರಡೂ ಸೇರ್ಬಿಟ್ಟು ನಮಗೆ ತುಂಬಾ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಕೊಡುತ್ತೆ. ಮತ್ತೊಂದೇನಪ್ಪ ಅಂತಂದ್ರೆ ಪಾಲಕ್ ನಮಗೆ ಮನುಷ್ಯನಿಗೆ ರಕ್ತದ ಎನಿಮಿಕ್ ರಕ್ತ ಕಡಿಮೆ ಆಗದೆ ಇರುವ ಹಾಗೆ ಮಾಡ್ತದೆ. ಕೆಲವು ಕನ್ನಡ ವರ್ಡ್, ಇಂಗ್ಲಿಷ್ ವರ್ಡ್ಸ್ ನನಗೆ ಸರಿಯಾಗಿ ಬರೋದಿಲ್ಲ. ಸೊ ಇಂಗ್ಲಿಷ್ ವರ್ಡ್ಸ್ ಹಾಕ್ಬಿಟ್ಟು ಮಾತಾಡ್ತೀನಿ ಫ್ರೆಂಡ್ಸ್. ಪ್ಲೀಸ್ ನಿಮಗೆ ಫಾಲೋ ಆಗುತ್ತೆ ಅಂತ ನಾನು ಎಣಿಸ್ತೀನಿ. ಆದ್ರಿಂದ ಇದು ಎರಡೂ ಸೇರಿಬಿಟ್ಟು ಈ ಮಸಾಲೆ ಇದಕ್ಕೆ ಹಾಕುವಂತ ಎಲ್ಲ ಮನೆಯಲ್ಲಿರೋ ವಸ್ತುಗಳನ್ನೇ ಹಾಕೋದು. ನೀರುಳ್ಳಿ, ಬೆಳ್ಳುಳ್ಳಿ, ಮತ್ತೆ ನಿಮ್ದು ಇದು ಶುಂಠಿ, ಇದೆಲ್ಲ ಎಲ್ಲರ ಮನೇಲೂ ಇರುತ್ತಲ್ವಾ. ಏನೂ ಹೊರಗಡೆಯಿಂದ ತರಬೇಕಾಗಿಲ್ಲ. ಕೆಂಪು ಕಡಲೆ ಪಾಲಕ್ ಇದ್ರೆ ಇದೆಲ್ಲ ಮನೆಯಲ್ಲಿರುವ ವಸ್ತುಗಳನ್ನೇ ಹಾಕ್ಬಿಟ್ಟು ಮಾಡುವಂತಹದ್ದು. ಇದು ಮಾಡಿಬಿಟ್ಟು ಟ್ರೈ ಮಾಡಿ. ಇದು ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ, ಪೂರಿ ಜೊತೆಗೆ ತುಂಬಾ ಚೆನ್ನಾಗಾಗುತ್ತೆ. ಅನ್ನ ಜೊತೆ ಸೈಡ್ ಡಿಶ್ ಆಗಿ ಕೂಡ ತಗೊಳ್ಬಹುದು. ಇಷ್ಟೆಲ್ಲ ಹೇಳ್ಬಿಟ್ಟು ನಾನು ಮುಂದೆ ಚಾನಲ್ ನಲ್ಲಿ ಪಾಲಕ್ ಚಣಾ ಮಸಾಲಾ ರೆಸಿಪಿ ಪ್ರೆಸೆಂಟ್ ಮಾಡ್ತೀನಿ ಫ್ರೆಂಡ್ಸ್. ರೆಸಿಪಿನ ಮೊದಲಿಂದ ಕೊನೆ ತನಕ ನೋಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಅಂದ್ಬಿಟ್ಟು ಮುಂದೆ ಚಾನಲ್ ನಲ್ಲಿ ಇದೇ ರೆಸಿಪಿನ ಪ್ರೆಸೆಂಟ್ ಮಾಡ್ತೀನಿ. ಎಲ್ಲರಿಗೆ ನಮಸ್ಕಾರ. ಎಲ್ಲರಿಗೆ ನಮಸ್ಕಾರ. ಮಣಿಪಾಲ್ ಕಿಚನ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಕೆಂಪು ಕಡಲೆ ಮತ್ತು ಪಾಲಕ್ದು ಮಸಾಲಾ ರೆಸಿಪಿನ ತೊಗೊಂಬಂದಿದ್ದೀನಿ. ಎಲ್ಲನೂ ಮನೇಲಿರೋ ವಸ್ತುಗಳನ್ನೇ ಹಾಕ್ಬಿಟ್ಟು ಮಾಡೋದು. ಹೊರಗಿಂದ ಬರೀ ಕಡಲೆ ಮತ್ತು ಪಾಲಕ್ ತಂದರೆ ಆಯಿತು. ನನ್ನ ಚಾನಲ್ಗೆ ಇಷ್ಟ ಸಬ್ಸ್ಕ್ರೈಬ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡಿ. ಈಗ ಏನೇನು ಬೇಕಂತ ನೋಡೋಣ. ನೋಡಿ, 1 ಕಪ್ಪು ಕೆಂಪು ಕಡಲೆನ ನೀರಿನಲ್ಲಿ ಓವರ್ನೈಟ್ ಹಾಕಿದ್ದೀನಿ. ಅಂದರೆ ರಾತ್ರಿ ಇಡೀ ನೆನೆಸಿದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪು, ಒಂದು ಅರ್ಧ ಟೀ ಸ್ಪೂನ್, ಮತ್ತು 2 ಪಿಂಚು ಅರಿಶಿನ ಪುಡಿ, ಇಷ್ಟೆಲ್ಲ ಬೇಕು. ಈಗ ನೋಡಿ, ನೆನೆಸಿರುವಂಥ ಕಡಲೆಕಾಳನ್ನ ಇದರಲ್ಲಿ ಜರಡಿಲಿ ಹಾಕೊಳ್ಳಿ. ಮತ್ತು ಅದ್ರ ನೀರೆಲ್ಲ ತೆಗೀರಿ. ಯಾಕಂದರೆ ಅದು ಇರೋ ನೀರನ್ನು ಉಪಯೋಗಿಸಬಾರ್ದು. ಅದು ನಮಗೆ ಜೀರ್ಣಶಕ್ತಿಗೆಲ್ಲ ಅಡ್ಡಿ ಕೊಡ್ತದೆ. ಈಗ ಅದನ್ನು ಕುಕ್ಕರ್ಗೆ ಹಾಕೊಳ್ಳಿ, ಕಡಲೆಕಾಳನ್ನ ನೆನೆಸಿರೋದನ್ನ. ಹಾಗೆ ಅದಕ್ಕೆ ನೀವು ಯಾವ ಎಣ್ಣೆ ಬಳಸ್ತಿರೋ ಅಡುಗೆಗೆ ಅದನ್ನು 1 ಟೀ ಸ್ಪೂನ್ ಹಾಕೊಳ್ಳಿ. ಹಾಗೆ ಅರ್ಧ ಟೀ ಸ್ಪೂನು ಉಪ್ಪು ಹಾಕಿ, ಮತ್ತೆ 2 ಚಿಟಿಕೆ ಅರಿಶಿನ ಪುಡಿ ಹಾಕೊಳ್ಳಿ. ನೀರು
1 ಕಪ್ ಹಾಕಿ. ತುಂಬಾ ನೀರು ಹಾಕ್ಬಿಟ್ರೆ ಈ ಕಾಳುಗಳು ಬೆಂದು ಬರಲ್ಲ. ಸೊ ಅಷ್ಟೇ ಒಂಚೂರು ಮೇಲ್ ಬರುವಷ್ಟು ಹಾಕಿದ್ರೆ ಸಾಕು. ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮೆದು ಆಗೋ ತನಕ ಕುಕ್ ಮಾಡಿ ಫ್ರೆಂಡ್ಸ್. ನಾನು ಯಾವತ್ತು ಕುಕ್ಕರ್ಗೆ 1 ವಿಸಿಲು ಕೂಡ ತರೋದಿಲ್ಲ. ಮೊದಲಿಂದ ಸಿಮ್ಮಲ್ಲಿ ಇಟ್ಬಿಟ್ಟು 20 ನಿಮಿಷದಲ್ಲಿ ಅದನ್ನ ಆಫ್ ಮಾಡ್ತೀನಿ. ಹಿಸ್ಸಿಂಗ್ ನಾಯ್ಸ್ ಬರುತ್ತಲ್ಲ, ಇನ್ನೇನಪ್ಪ ವಿಸಿಲ್ ಬರುತ್ತೆ ಅನ್ಬೇಕಾದ್ರೆ ತೆಗೆದು ಬಿಡ್ತೀನಿ, ಬಂದ್ ಮಾಡ್ಬಿಡ್ತೀನಿ. ಇವಾಗ ಮೆದು ಆಗೋ ತನಕ ಕುಕ್ ಮಾಡಿ. ಈಗ ನೋಡಿ, ಇನ್ನೊಂದು ಪ್ಯಾನ್ ನಲ್ಲಿ ಒಂದು ಅರ್ಧ ಲೀಟರ್ ನೀರು ಹಾಕೊಳ್ಳಿ. ಮತ್ತೆ 1 ಹಿಡಿ ಪಾಲಕ್ಕು ನಾನು ದಂಟು ಸಮೇತ ಹಾಕಿದ್ದೀನಿ. ಯಾಕಂದ್ರೆ ದಂಟಿನಲ್ಲಿ ತುಂಬಾ ನ್ಯೂಟ್ರಿಯೆಂಟ್ಸ್, ಜೀವಸತ್ವಗಳು, ವಿಟಮಿನ್ಸ್, ಪ್ರೋಟೀನ್ಸ್ ಇದೆ. ಈಗ ಅದನ್ನ ನಾನು ಹೇಗೆ ತೋರಿಸಿದೀನೋ ಹಾಗೆ ಪ್ರೆಸ್ ಮಾಡಿ. ಪ್ರೆಸ್ ಮಾಡ್ಬೇಕಾದ್ರೆ ಅದು ಮೆದು ಆಗ್ಬಿಟ್ಟು ಇದಾಗ್ಬಿಡತ್ತೆ, ಸ್ಕ್ವೀಸ್ ಆಗಿ ಬಂದ್ಬಿಡತ್ತೆ. 30 ಸೆಕೆಂಡ್ ತನಕ ಇಟ್ರೆ ಸಾಕು. ಅದರಲ್ಲಿ ತುಂಬಾ ಇಟ್ಬಿಟ್ರೆ ನಮಗೆ ಕಲರ್ ಉಳಿಬೇಕಲ್ಲ, ಅದರಿಂದ ಅದು ಜಸ್ಟ್ ಸಾಫ್ಟ್ ಆದ್ರೆ ಸಾಕು, ಮೆದು ಆದ್ರೆ ಸಾಕು. ಇದು ಮೆಸ್ಟ್ ಸ್ಪ್ಯಾಟುಲಾ ಬರುತ್ತಲ್ಲ, ಅದರಲ್ಲಿ ನಾನು ತೋರಿಸಿದಾಗೆ ಅದರಲ್ಲಿ ಹಾಕ್ಬಿಟ್ಟು ಅದನ್ನ ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ. ಮತ್ತೆ ಅದ್ರ ಮೇಲೆ ಐಸ್ ನೀರು ಹಾಕಿ. ಐಸ್ ನೀರು ಹಾಕಿದ್ರೆ ಅದು ಬೇಗ ತಣ್ಣಗಾಗತ್ತೆ, ಮತ್ತೆ ಅದರದ್ದು ಪಾಲಕ್ದು ಕಲರು ಉಳಿಯತ್ತೆ. ಅದಕ್ಕೋಸ್ಕರ ಐಸ್ ನೀರು ಹಾಕೋದು. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂಥರ ಅದ್ರ ಜೊತೆ ಐಸ್ ಎಲ್ಲ ಅಲ್ಲಿ ಕರಗ್ಬಿಡ್ಲಿ ಆ ಬಿಸಿಗೆ. ಈಗ ಅದನ್ನ ಬ್ಲೆಂಡರ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ. ನೀರೆಲ್ಲ ಬಸ್ಬಿಟ್ಟು ಖಾಲಿ ಪಾಲಕ್ ಸೊಪ್ಪು ಮಾತ್ರ ದಂಟು ಸಮೇತ ಬೆಂದಿದೆ ನೋಡಿ ಅದು ಅಲ್ವಾ. ಇವಾಗ ಅದಕ್ಕೆ ನೀವು ಅರ್ಧ ಕಪ್ಪು ಮೊಸರು ಫ್ರೆಶ್ ಆಗಿರೋದು ಹಾಕೊಳ್ಳಿ. ಹುಳಿ ಖಂಡಿತ ಹಾಕಬೇಡಿ, ನೀರೇನು ಹಾಕಬೇಡಿ ಎಕ್ಸ್ಟ್ರಾ, ಹಾಗೆ ಪ್ಯೂರಿ ಮಾಡ್ಕೊಳ್ಳಿ. ಈಗ ನಮ್ದು ಕಡಲೆಕಾಳು ಬೆಂದಿದ್ಯಾ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಖಾಲಿ 20 ನಿಮಿಷ, 1 ವಿಸಿಲ್ ತೆಗಿಲಿಲ್ಲ ನಾನು. ಮೊದಲಿಂದ ಸಿಮ್ಮಲ್ಲೇ ಇಡೋದು ನಾನು. ಕರೆಕ್ಟ್ 20 ಮಿನಿಟ್ಸ್ ಅನ್ಬೇಕಾದ್ರೆ ಹಿಸ್ಸಿಂಗ್ ನಾಯ್ಸ್ ಬರೋದಲ್ಲ, ಜೂ ಆಗುತ್ತಲ್ಲ, ಆವಾಗ ಕ್ಲೋಸ್ ಮಾಡ್ಬಿಡ್ತೀನಿ. ನೋಡಿ, ಇವಾಗ ಇನ್ನೊಂದು ಪ್ಯಾನ್ಗೆ 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಬಿಸಿ ಮಾಡಿ. ಅದು ಬಿಸಿ ಆಗತ್ಲು ಅದಕ್ಕೆ 1 ಟೀ ಸ್ಪೂನು ಸಾಸಿವೆ ಕಾಳು ಹಾಕೊಳ್ಳಿ. ಅದಿನ್ನೇನು ಚಟಪಟ ಅಂತ ಇದೆ ಅನ್ಬೇಕಾದ್ರೆ ಅದಕ್ಕೆ 1 ಟೀ ಸ್ಪೂನು ಜೀರಿಗೆ ಹಾಕಿ. ನೋಡಿ, 2 ಒಟ್ಟಿಗೆ ಚಟಪಟ ಅನ್ನತ್ತೆ, ಹೌದಾ ಅಂತ ಇದೆ, ಹೌದಾ. ಈಗ ಅದಕ್ಕೆ 1 ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ. ನಾನು ಇದು ಮನೆಯಲ್ಲೇ ಮಾಡಿರೋದು ಹಾಕ್ತೀನಿ, ಹೊರಗಡೆಯಿಂದ ತರೋದೇ ಇಲ್ಲ ನಾನು. ಈಗ ಅದನ್ನ ಪರಿಮಳಯುಕ್ತ ಆಗ್ಬೇಕದು, ಅದರದ್ದು ಹಸಿ ವಾಸನೆ ಎಲ್ಲ ಹೋಗೋ ತನಕ ಕೈ ಆಡಿಸ್ಕೊಳ್ಳಿ. ಎಷ್ಟು ಚೆನ್ನಾಗಿ ಪರಿಮಳ ಬರ್ತಾ ಇದೆ ಗೊತ್ತಾ, ಮನೆ ಎಲ್ಲ ಪರಿಮಳ, ಶುಂಠಿದು ಮತ್ತೆ ಬೆಳ್ಳುಳ್ಳಿದು. ಈಗ ಅದಕ್ಕೆ ಅರಿಶಿನ ಪುಡಿ ಹಾಕೊಳ್ಳಿ, 1/5 ಟೀ ಸ್ಪೂನು. ಕೈ ಆಡಿಸ್ಕೊಳ್ಳಿ, ಯಾಕಂದ್ರೆ ನಾವು ಮೊದಲು ಹಾಕಿದೀವಲ್ಲ, ಕಡಲೆ ಬೇಯಬೇಕಾದ್ರೆ ಅದರಿಂದ ಸಾಕಾಗತ್ತೆ. ಹಾಗೆ ಇವಾಗ 2 ಸಾಧಾರಣ ಮೀಡಿಯಂಕ್ಕಿಂತ ಸ್ವಲ್ಪ ದೊಡ್ಡದು ಅಡ್ಜಸ್ಟ್ ಮಾಡಿದ್ದೀನಿ. 1 ಕಪ್ ಆಗ್ಬೋದು, ಅದು ಸುಮಾರು ಅಮೆಝಾನ್ ಕಪ್ಪಲ್ಲಿ 1 ಕಪ್ ಆಗ್ಬೋದು, ಅಷ್ಟು ಹಾಕಿದ್ದೀನಿ. ತುಂಬಾ ಚೆನ್ನಾಗಾಗತ್ತೆ. ನೀರುಳ್ಳಿ ಹಿಡಿಸುತ್ತೆ ಈ ರೆಸಿಪಿಗೆ, ಯಾಕಂದ್ರೆ ಕಡಲೆಕಾಳು ಜೊತೆಗಲ್ವಾ, ತುಂಬಾ ಚೆನ್ನಾಗಾಗುತ್ತೆ. ಇದೆಲ್ಲ ಇವಾಗ ನಾವು ಹುರಿಬೇಕಾದ್ರೆ ಸ್ಕ್ವೀಸ್ ಆಗಿ ಬಂದ್ಬಿಡುತ್ತಲ್ವಾ. ಈಗ ಅದಕ್ಕೆ 2 ಟೊಮೆಟೊ ಕಟ್ ಮಾಡಲಿಲ್ಲ, ನಾನು ಚಾಪರಲ್ಲಿ ಚಾಪ್ ಮಾಡಿ ಹಾಕಿದ್ದೇನೆ. ನೀವು ಬೇಕಾದ್ರೆ ಪ್ಯೂರಿ ಮಾಡಿ ಕೂಡ ಹಾಕ್ಬೋದು, ನಡೀತದೆ. ನಾನು ಇರ್ಲಿ ಅದ್ರ ಜೊತೆ ಒಂಥರ ಚೆನ್ನಾಗಿ ಬರುತ್ತೆ, ಕಂಬೈನ್ ಆಗ್ಬಿಟ್ಟು ಅಂತ ಇಟ್ಟಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು 2 ಒಟ್ಟಿಗೆ ಮಶಿ ಆಗ್ಬಿಟ್ಟು ಬರಬೇಕು, ಮತ್ತೆ ಎಣ್ಣೆ ರಿಲೀಸ್ ಆಗ್ಬೇಕು. ನೋಡಿ, ಸೈಡ್ಗೆ ಎಣ್ಣೆ ರಿಲೀಸ್ ಆಗಿದೆ. ನಾವು ಎಷ್ಟು ಹಾಕ್ತೀವೋ ಅಷ್ಟು ಎಣ್ಣೆ ರಿಲೀಸ್ ಆಗುತ್ತೆ ಫ್ರೆಂಡ್ಸ್. ನಾನು ತುಂಬಾ ಜಾಸ್ತಿ ಎಣ್ಣೆ ಹಾಕಲ್ಲ, ತುಂಬಾ ಜಾಸ್ತಿ ಎಣ್ಣೆ ಅಗತ್ಯ ಇಲ್ಲ ಅಲ್ವಾ, ಅದಕ್ಕೋಸ್ಕರ ನಾನು ಎಷ್ಟು ಬೇಕೋ ಅಷ್ಟೇ ಹಾಕಿದ್ದೀನಿ. ಬೇಕಾದ್ರೆ ನಾನು 2 ರಿಂದ 3 ಟೇಬಲ್ ಸ್ಪೂನ್ ಹಾಕಿದ್ದೀನಲ್ಲ, ನೀವು ಇನ್ನೊಂದು 2 ಟೇಬಲ್ ಸ್ಪೂನ್ ಜಾಸ್ತಿ ಹಾಕೋಬಹುದು, ಅವಾಗ ಪೂರ್ತಿ ರಿಲೀಸ್ ಆಗಿರೋದು ಕಾಣುತ್ತೆ. ಈಗ 1 ಟೀ ಸ್ಪೂನ್ ಅದಕ್ಕೆ ಅಚ್ಚ ಖಾರದ ಪುಡಿ ಹಾಕೊಳ್ಳಿ, 1 ಟೀ ಸ್ಪೂನು ಧನಿಯಾ ಪುಡಿ ಹಾಕೊಳ್ಳಿ, ಮತ್ತೆ ಅರ್ಧ ಟೀ ಸ್ಪೂನ್ ಹಾಕಿದ್ದೀನಿ ನಾನು ಗರಂ ಮಸಾಲೆ ಪುಡಿ, ಯಾಕಂದ್ರೆ ಮನೇಲಿ ಮಾಡಿರೋದು ತುಂಬಾ ಸ್ಟ್ರಾಂಗ್ ಇದೆ. ಹಾಗೆ 1 ಟೀ ಸ್ಪೂನು ಕಸೂರಿ ಮೆಥಿ, ಅದನ್ನು ನಾನು ಮನೆಯಲ್ಲೇ ಮಾಡಿದ್ದು. ಎಲ್ಲ ಒಟ್ಟಿಗೆ ಹಾಕೊಂಡು ಕೈ ಆಡಿಸ್ಕೊಳ್ಳಿ. ಹೇಗೆ ಅಂತಂದ್ರೆ ಅದ್ರದ್ದು ಪರಿಮಳ ಚೆನ್ನಾಗಿ ಬಿಡಬೇಕು. ಅದರಲ್ಲಿ ಸಣ್ಣ ಬೆಂಕಿ, ಸಣ್ಣ ಉರಿನಲ್ಲೇ ಮಾಡ್ಕೊಳ್ಳಿ, ಲೋ ಫ್ಲೇಮ್ ಅಲ್ಲಿ ಇದನ್ನ. ಅವಾಗ ಎಲ್ಲ ಪರಿಮಳ ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಂಡು ಪರಿಮಳಯುಕ್ತ ಆಗುತ್ತೆ. ಒಂದ್ ಸ್ವಲ್ಪ 2 ಟೀ ಸ್ಪೂನ್ ನೀರು ಹಾಕೊಳ್ಳಿ. ಅದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಯಿಸೋಣ. ಒಂದು 30 ಸೆಕೆಂಡ್ಸ್ ಕವರ್ ಅಂಡ್ ಕುಕ್ ಮಾಡಿ ಬೇಯಿಸಿದ್ರೆ ಅದ್ರದ್ದು ಫ್ಲೇವರ್ಸ್ ಎಲ್ಲ ಅಬ್ಸರ್ವ್ ಆಗಿ ತುಂಬಾ ಚೆನ್ನಾಗಿ ಪರಿಮಳ ಬರುತ್ತೆ. 30 ಸೆಕೆಂಡ್ ಮಾಡಿದ್ರೆ ಸಾಕು. ಇವಾಗ ಚೆಕ್ ಮಾಡಿ. ಆಹಾ, ಎಷ್ಟು ಚೆನ್ನಾಗಿ ಆಗ್ಬಿಡ್ತು ನೋಡಿ. ಇದು ಚೆನ್ನಾಗಿ ಕುಕ್ಕಾಗೂ ಬಂದ್ಬಿಡ್ತು, ಅಂದ್ರೆ ಬೆಂದು ಬಂದ್ಬಿಡ್ತು ನೋಡಿ. ಇವಾಗ ಎಣ್ಣೆ ಎಷ್ಟು ಚೆನ್ನಾಗಿ ರಿಲೀಸ್ ಆಗಿದೆ ನೋಡಿ. ನಾವು ಹಾಕಿರೋದೇ ಸ್ವಲ್ಪ ಅಲ್ವಾ, ಎಷ್ಟು ಹಾಕಿದೀವೋ ಅಷ್ಟೇ ರಿಲೀಸ್ ಆಗುತ್ತೆ. ತುಂಬಾ ಹಾಕ್ಬಿಟ್ರೆ ಸೈಡಲ್ಲೆಲ್ಲ ರಿಲೀಸ್ ಆಗುತ್ತೆ. ಇದು ನಾವು ಎಷ್ಟು ಹಾಕಿದೀವೋ ಅಷ್ಟು ರಿಲೀಸ್ ಆಗುತ್ತೆ. ಈಗ ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ. ನಾವು ಪ್ಯೂರಿ ಮಾಡಿಟ್ಟಿದ್ವಲ್ಲ, ಪಾಲಕ್ಕು ಮತ್ತೆ ಮೊಸರು ಹಾಕ್ಬಿಟ್ಟು ಅದನ್ನು ಹಾಕಿ,
ಮತ್ತೆ ಒಂದು ಸ್ವಲ್ಪ ನಾವು ಬ್ಲೆಂಡರ್ ತೊಳೆದಿದ್ದು ನೀರು ಹಾಕೋದು ಒಳ್ಳೇದು, ಯಾಕಂದ್ರೆ ಅದಕ್ಕೆ ಹತ್ಕೊಂಡಿರೋದು ಇರುತ್ತಲ್ವಾ, ಅದನ್ನೆಲ್ಲ ಹಾಕಬೇಕಾಗತ್ತೆ. ಒಂದು 3 ರಿಂದ 4 ಟೇಬಲ್ ಸ್ಪೂನ್ ನೀರು ಹಾಕಿದ್ದೀನಿ, ತುಂಬಾ ಹಾಕಲಿಲ್ಲ ನಾನು, ನೋಡಿ ಅಷ್ಟೇ. ಇವಾಗ ಅದನ್ನು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಹಸಿ ಅಲ್ವಾ ಪಾಲಕ್ಕು, ಮತ್ತೆ ಅಂದ್ರೆ ಪಾಲಕ್ ಬೇಯಿಸಿದೀವಿ ಬಿಡಿ, ಮತ್ತೆ ಮೊಸರು. ಇವಾಗ ಅದನ್ನು ಚೆನ್ನಾಗಿ ಅದಕ್ಕೊಂದು ಮಿಕ್ಸ್ ಕೊಡಿ. ಕಲರ್ ಚೇಂಜ್ ಆಗುತ್ತೆ ನೋಡಿ, ಎಷ್ಟು ಚೆನ್ನಾಗಾಯ್ತು, ಕಲರು ಚೇಂಜ್ ಆಗ್ಬಿಟ್ಟು ಬೇರೆ ಕಲರೇ ಆಗ್ಬಿಡ್ತು. ಈಗ ಅದನ್ನ ಬೇಯಿಸ್ಬೇಕಾಗುತ್ತೆ ನಾವು. ಈಗ ಕವರ್ ಅಂಡ್ ಕುಕ್ ಮಾಡಿ ಒಂದು 1 ನಿಮಿಷ ತನಕ ಮಾಡಿ. ಈಗ ನೋಡಿ ಎಣ್ಣೆ ರಿಲೀಸ್ ಆಗಿರುತ್ತೆ, ತೋರಿಸ್ತೀನಿ ನೋಡಿ. ಎಣ್ಣೆ ರಿಲೀಸ್ ಆಗಿದೆ ನೋಡಿ ಅಲ್ವಾ, ಮತ್ತೆ ಚೆನ್ನಾಗಿ ಕುಕ್ ಆಗಿ ಬಂದ್ಬಿಡ್ತು. ಈಗ ಅದಕ್ಕೆ ನಾವು ಬೇಯಿಸಿರುವಂತ, ಒಂದ್ಸತಿ ಮಿಕ್ಸ್ ಮಾಡಿ ಬೇಯಿಸಿರುವಂತ ಕಡಲೆನ ಹಾಕೊಳ್ಳೋಣ. ಅದದ್ದು ನೀರು ಹಾಕ್ಬೇಕಂತಿಲ್ಲ, ನಾನು ತೆಗೆದಿಟ್ಟಿದ್ದೀನಿ, ಯಾಕಂದ್ರೆ ತುಂಬಾ ತೆಳು ಆಗ್ಬಿಡುತ್ತೆ. ತೀರಾ ತೆಳು ಆದ್ರೆ ಈ ಮಸಾಲೆ ಒಳ್ಳೇದಾಗಲ್ಲ ಅಲ್ವಾ. ಬೇಕಾದ್ರೆ ಇವಾಗ ನಾವು ಕವರ್ ಅಂಡ್ ಕುಕ್ ಮಾಡ್ತೀವಲ್ಲ, ಅದಕ್ಕಿಂತ ಇದಾದ ತಕ್ಷಣ ನಮಗೆ ಬೇಕಾದ್ರೆ ನಾವು ಹಾಕೋಬಹುದು. ತುಂಬಾ ಹಾಕ್ಲಿಲ್ಲ ನಾನು, ಸ್ವಲ್ಪ ಹಾಕಿದ್ದೀನಿ ನೋಡಿ. ಇವಾಗ ಗೊತ್ತಾಗುತ್ತೆ ನಿಮ್ಗೆ. ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಕವರ್ ಅಂಡ್ ಕುಕ್ ಮಾಡಿ 1 ನಿಮಿಷ ತನಕ ಮಾಡಿ, ಸಾಕಾಗತ್ತೆ. ಯಾಕಂದ್ರೆ ಮೊದಲೇ ನಾವೆಲ್ಲ ಬೇಯಿಸಿದೀವಲ್ಲ. ಈಗ ನೋಡಿ ಮತ್ತೆ ಎಣ್ಣೆ ರಿಲೀಸ್ ಆಗಿರುತ್ತೆ ನೋಡಿ ಕಾಣುತ್ತೆ ನೋಡಿ ನಿಮ್ಗೆ. ಸ್ವಲ್ಪ ರಿಲೀಸ್ ಆಗುತ್ತೆ, ತುಂಬಾ ಹಾಕ್ಲಿಲ್ಲ ಅಲ್ಲ. ಇವಾಗ ನೀವು ಬೇಕಾದ್ರೆ ನೋಡಿ, ಇವಾಗ ಬೇಕಾದ್ರೆ ನೀವು ಇದು ಕಡಲೆಕಾಳು ಬೇಯಿಸಿರೋ ನೀರಿದೆಯಲ್ಲ, ಅದನ್ನ ಹಾಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋಬಹುದು. ನಾನು ಮೊದಲೇ ಹಾಕಿದ್ದೀನಿ, ಇವಾಗ ನಾನು ಮಿಕ್ಸ್ ಮಾಡ್ಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ರೆಡಿ ಆಯ್ತು ಪಾಲಕ್ ಚನಾ ಮಸಾಲ. ಸ್ವಲ್ಪ ಕೊತ್ತಂಬರಿ ಸೊಪ್ಪಾಗಿ ಗಾರ್ನಿಶ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ಸೂಪರ್ ಆಗುತ್ತೆ. ಚಪಾತಿಗೆ, ಪೂರಿಗೆ, ಸ್ಪೆಷಲಿ ಚಪಾತಿ, ಪೂರಿ, ಮತ್ತೆ ನೀವು ರೊಟ್ಟಿ ಅಂತಂದ್ರೆ ನಾ ಯಾವ್ದು ಹೇಳೋದು ಅಂದ್ರೆ ಅಕ್ಕಿ ರೊಟ್ಟಿಗೂ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಚಪಾತಿ ನಾವು ಪುಲ್ಕ ಅಂತ ಮಾಡ್ತೀವಲ್ಲ, ಅದಕ್ಕೂ ಚೆನ್ನಾಗಿರುತ್ತೆ. ನೋಡಿ ಸರ್ವಿಂಗ್ ಬೌಲಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಕಲರ್. ಆಕ್ಚುಲಿ ಒರಿಜಿನಲ್ ಕಲರ್ ನಿಮಗೆ ಸರ್ವಿಂಗ್ ಬೌಲಲ್ಲೇ ಕಾಣೋದು ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ಫ್ರೆಂಡ್ಸ್. ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡಿ. ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನು ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ. ಎಲ್ಲರಿಗೆ ನಮಸ್ಕಾರ.